ನಮ್ ಜೊತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಮತದಾನ ಆಗಿದೆ, ಇವತ್ತು ಮತದಾರರಿಗೆ ಧನ್ಯವಾದವನ್ನ ಹೇಳಕ್ ಬಂದಿರಿ, ಏನ್ ಹೇಳಕ್ ಬಂದಿರಿ? ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಎರಡು ಪಕ್ಷದ ಕಾರ್ಯಕರ್ತರಿಗೆ ಕಳೆದ 18 ದಿನಗಳ ಈ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಬಹಳ ಹತ್ತಿರದಿಂದ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ನನಗೇನು ಸಿಕ್ಕಿದೆ. ಎರಡು ಪಕ್ಷದ ಕಾರ್ಯಕರ್ತರುಗಳ ಒಂದು ಹೋರಾಟ ದಿನದಲ್ಲಿ 2 ಗಂಟೆಗಳು ಕೂಡ ನಿದ್ರೆ ಹೋಗ್ದಿರಾ NDA ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದ್ದಾರೆ. ಜೊತೆಯಲ್ಲಿ ವಿಶೇಷತೆ ನಿನ್ನೆ ದಿನ 13ನೇ ತಾರೀಕು ಮತಗಟ್ಟೆಗಳಲ್ಲಿ ಬಹುಶಃ ಹಿಂದೆ ನಾವು ಇತಿಹಾಸವನ್ನ ತೆಗೆದು ನೋಡ್ತಕ್ಕಂಥದ್ದಾದ್ರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಎಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಮತದಾನ ಆಗಿರಲಿಲ್ಲ. ಆದರೆ ಇಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಕ್ಷೇತ್ರದ ಮತದಾರರು ಸಾರ್ತಾ ಇದ್ದಾರೆ. ಇವತ್ತು ಅತ್ಯಂತ ಸ್ಪಷ್ಟತೆ ಒಂದು, ಬೆಂಗಳೂರು ನಗರ ಹಾಗೂ ನಮ್ಮ ರಾಜ್ಯದಲ್ಲಿ ಚನ್ನಪಟ್ಟಣ ತಾಲೂಕಿನ ವೋಟರ್ಸ್ ಏನಿದ್ದಾರೆ ಬಹಳ ಜನ ಇವತ್ತು ಅವರವರ ಕುಟುಂಬಗಳೇ ನಿರ್ವಹಣೆ ಮಾಡ್ತಾ ಇದ್ದಾರೆ, ಹೊರಗೆ ಕೆಲಸ ಮಾಡ್ಕೊಂಡು. ಅಂಥವರು ಕೂಡ ಇವತ್ತು ವಾಲಂಟಿಯರ್ಸ್ ಆಗಿ ಬಂದು ಮತ ಹಾಕಿರುವಂಥದ್ದು. ವಿದ್ಯಾರ್ಥಿಗಳು, ಆಟೋ ಚಾಲಕರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಮತ ಚಲಾವಣೆ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮತ ಹಾಕಿದ್ದಾರೆ. ಹತ್ತತ್ರ 88.80 ದಾಖಲೆಯ ಮೂಲಕ ಮತ ಚಲಾವಣೆ ಆಗಿದೆ. ನನಗೆ ಒಂದು ಆಶಾದಾಯಕವಾದಂಥ ಭಾವನೆ ಅಂತೂ ಮೂಡಿರ್ತಕ್ಕಂಥದ್ದು ಸತ್ಯ. ಎಷ್ಟು ಪರ್ಸೆಂಟೇಜ್ ಮತ ಆಗಿರ್ತಕ್ಕಂಥದ್ದು, ನಿಮಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತ? 100ಕ್ಕೆ 100 ಕ್ಷೇತ್ರದ ಮತದಾರರಲ್ಲಿ ನಾನೇನೊಂದು ಮನವಿಯನ್ನ ಇಟ್ಟಿದ್ದೆ. ದೇವೇಗೌಡರು ಕುಮಾರಣ್ಣನ ಏನು ದೀರ್ಘಕಾಲದ ಒಂದು ಅಭಿವೃದ್ಧಿ ಕೆಲಸ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಏನಿದೆ, ಇದು ಒಂದು ಭಾಗ ಆದರೆ ಒಬ್ಬ ಯುವಕನಿಗೆ ಮುಂದೆ ಭವಿಷ್ಯದಲ್ಲಿ ನನ್ನ ಕನಸಿನ ಚನ್ನಪಟ್ಟಣವನ್ನ ಯಾವ ರೀತಿ ಕಟ್ಟಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ ಪೂರಕವಾಗಿ ಒಂದು ಅವಕಾಶ, ಒಂದು ಪರೀಕ್ಷೆಯನ್ನು ಮಾಡಿ ಅಂತಕ್ಕಂಥದ್ದನ್ನ ನಮ್ಮ ಕ್ಷೇತ್ರದ ಮತದಾರರ ಬಳಿ ನಾನು ಕೇಳಿದಾಗ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನ ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥ ಆಶಾದಾಯಕವಾದಂಥ ಭಾವನೆ ಇದೆ. ದೇವೇಗೌಡರು ಕೂಡ ಖುದ್ದಾಗಿ 7-8 ದಿನಗಳ ಕಾಲ ಇಲ್ಲೇ ಠಿಕಾಣಿಯನ್ನು ಹೊಡಿದ್ರು. ಇದು ನಿಮ್ಗೆ ಎಷ್ಟು ಪ್ಲಸ್ ಅನ್ಸುತ್ತೆ? 6 ದಿನಗಳ ಕಾಲ ಸನ್ಮಾನ್ಯ ದೇವೇಗೌಡರು 32 ಬಹಿರಂಗ ಸಭೆಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಿಗೆ ಅವರ ಒಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತಂತರು ದೇವೇಗೌಡರು ಸಾಹೇಬರು. ಅವರನ್ನ ಕಾಣಲಿಕ್ಕೆ ಅಂತಾನೆ ಒಂದು ದೊಡ್ಡ ಮಟ್ಟದ ಒಂದು ಸಮೂಹ, ಹೆಣ್ಣುಮಕ್ಕಳ ಆದಿಯಾಗಿ ಹಿರಿಯಕರ ಆದಿಯಾಗಿ ಎಲ್ಲೋದ್ರೂ ಕೂಡ ದೇವೇಗೌಡರು ಸಾಹೇಬರು ಬಂದ್ರು ಅಂತ ವಾಲಂಟಿಯರ್ಸ್ ಆಗಿ ಬಂದು ಅವರ ಮಾತುಗಳನ್ನ ಕೇಳಲಿಕ್ಕೆ ಬಂದು ಆಶೀರ್ವಾದವನ್ನ ಏನು ಕೊಟ್ಟಿದ್ದಾರೆ. 40 ವರ್ಷದ ನಂಟು ನಾನು ಹುಟ್ಲಿಕ್ಕಿಂತ ಮುಂಚೆಯಿಂದನೂ ದೇವೇಗೌಡರು ಸಾಹೇಬರು ಹಾಗೂ ಜಿಲ್ಲೆಯ ತಾಲೂಕಿನ ನಂಟು ಶಾಶ್ವತವಾಗಿರುವಂಥ ನಂಟು. ಹಾಗಾಗಿ ದೇವೇಗೌಡರು ಸಾಹೇಬರು ಬಂದಿರುವಂಥದ್ದೇ ನಮ್ಮೆಲ್ಲರಿಗೂ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ನವರು ಕೂಡ ಇಲ್ಲೇ ಬಂದು ಅಖಾಡಕ್ಕೆ ಇಳಿದಿದ್ರು. ಇದೇನಾದ್ರು ನಿಮ್ಗೆ ಏನಾದ್ರು ಮೈನಸ್ ಏನಾರು ಆಗುತ್ತಾ ಅಂತ? ಕ್ಷೇತ್ರದ ಮತದಾರ ಪ್ರಭುಗಳು ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಮತ ಚಲಾವಣೆ ಮಾಡ್ತಕ್ಕಂಥದಕ್ಕೆ ಹಕ್ಕಿರುವಂಥದ್ದು ಅವ್ರಿಗೆ. ರಾಜ್ಯ ಸರ್ಕಾರಗಳನ್ನ ಇವತ್ತು ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥದಕ್ಕೆ ಜನಗಳ ಆಶೀರ್ವಾದ ಇದ್ರೆ ಮಾತ್ರ ಮಾಡ್ಲಿಕ್ಕಾಗೋದು. ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದೇ ಜನಸಾಮಾನ್ಯರ ಬೆಂಬಲದ ಮೇಲೆ. ಹಾಗಾಗಿ ಇಲ್ಲಿ ಯಾವ ರಾಜ್ಯ ಸರ್ಕಾರ ಆಗಲಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸಂಪೂರ್ಣ ಬೀಡ್ಬಿಟ್ಟಿದ್ರು ಕೂಡ ಅಂತಿಮ ತೀರ್ಮಾನ ಕ್ಷೇತ್ರದ ಮತದಾರ ಪ್ರಭುಗಳು ನೆನ್ನೆ ದಿನ ತಗೊಂಡಿದ್ದಾರೆ. ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕಡೆದಾಗಿ 18 ದಿನಗಳ ಕಾಲ ಅವರು ತೋರಿಸಿರುವಂತ ಒಂದು ಪ್ರೀತಿ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ, ನನ್ನ ಅಜ್ಜಿ ವಯಸ್ಸಿನ 80, 85, 90 ವಯಸ್ಸಿನ ತಾಯಂದ್ರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ ನನಗೆ. ಹಿರಿಯಕರು ಹಲವಾರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯುವಕರು ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ನಾನು ಪುಣ್ಯವಂತ. ಅವರ ಈ ಒಂದು ಭರವಸೆಗೆ ತಕ್ಕಂತೆ ನನಗೆ ನನ್ನ ಜವಾಬ್ದಾರಿಗಳ ಅರಿವಿದೆ. 100ಕ್ಕೆ 100 ನಾನೇನು ಮಾತನ್ನ ಕೊಟ್ಟಿದ್ದೇನೆ, 3.5 ವರ್ಷ ಕಾಲ ಈ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನಾನು ಆಶಾದಾಯಕವಾಗಿ ನಂಬಿದ್ದೇನೆ. ಅವ್ರ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ, ದುಡಿತೇನೆ ಕ್ಷೇತ್ರಕ್ಕೋಸ್ಕರ. ಇದಿಷ್ಟು NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.